ನಾನು ಶಿವಾನಂದ, ತಂದೆ ಭೀಮರಾಯ್ ಹಿರೇಗೌಡ ಯಳವಂತಿಕೆ, ಸರ್ವೆ ನಂಬರ್ 67 ಹಿಸ್ಸಾ 5 ಆಯಿತು. ಹೋಬಳಿ ಒಂದು ಪಟ್ಟಣ ಹೋಬಳಿ ಆಯಿತು. ನಾವು ಸ್ಪ್ರಿಂಕ್ಲರ್ ಪೈಪ್ ತೊಗೊಂಡಿದ್ದೀವಿ ಆಯಿತು. ಮತ್ತು PVC ಪೈಪ್ ತೊಗೊಂಡಿದ್ದು RSKಲಿಂದ ಆಯಿತು. ಚಾಪ್ ಕಟ್ರ್ ತೊಗೊಂಡಿದ್ದೀವಿ ರೀ ಆಯಿತು. ಪೆಟ್ರೋಲ್ ಸ್ಪ್ರೇ ತೊಗೊಂಡಿದ್ದೆವು ಆಯಿತು. ನಮಗಿದು ಪೈಪ್ಲಿಂದ ಭಾಳ ಯೂಸ್ ಆಗಿದೆ ರೀ. ಯಾಕಂದ್ರೆ ನಮ್ಮ ಮೊದಲು ಹರಿನೀರು ಬಿಡ್ತಿದ್ದೆವು. ಈಗ ಸ್ಪ್ರಿಂಕ್ಲರ್ ನೀರಿನಿಂದ ನಮ್ಗೆ ನೀರು ಉಳಿತಾಯ ಆಗ್ಲತ್ತದ. ಈಗ ಮೊದಲು 1 ಎಕರೆ ನೀರಾವರಿ ಆಯ್ತಂದ್ರೆ 2 ಎಕರೆ ಆಗ್ಲತ್ತದ. ಅದರಿಂದ ಹೆಚ್ಚಿಗೆ ನಮ್ಗೆ ಅನುಕೂಲ ಆಗ್ಯದ ಆಯಿತು. ಕಡಿಮೆ ನೀರು ಇದ್ದಾಗ ನಮ್ಮದು ಇನ್ಕಮ್ ಹೆಚ್ಚಿಗೆ ಆಗೋಂಥ ಹೆಲ್ಪ್ ಆಗ್ಲತ್ತದ ಆಯಿತು. ಮತ್ತು PVC ಪೈಪನ್ನು ತೊಗೊಂಡಿದ್ದೆವು ರೀ. ಅದರಿಂದ ಪೈಪ್ಲೈನ್ ಮಾಡ್ಕೊಂಡಿದ್ದೆವು. ಮತ್ತು ಚಾಪ್ ಕಟ್ರ್ ತೊಗೊಂಡಿದ್ದೆವು. ದನಗಳ ಮೇವು ಮೊದಲು ಹಾಕ್ತಿದ್ದೆವು. ಅವೆಲ್ಲ ದನಗಳ ಮೇವು ಎಲ್ಲ ಭಾಳ ಹಾಳು ಮಾಡ್ತೀವಿ. ಈಗ ಸಣ್ಣ ಕಟ್ ಮಾಡೋದ್ರಿಂದ ದನಗಳ ಮೇವಿಗೂ ಒಂದು ರೀತಿಯಲ್ಲಿ ಅನುಕೂಲ ಆಗ್ಯದ. ಮೇವು ಹಾಳಾಗಂಗಿಲ್ಲ, ಕಣಕ್ಕೆ ಉಳಿತಾಯ ಆದತ್ತ. ಡ್ರಿಪ್ ಅದರಿಂದನೂ ಅನುಕೂಲ ಆಗೈತಿ. ನಮ್ಮ ಜಮೀನಲ್ಲಿ ಬದನೆಕಾಯಿ ಆಯಿತು, ತಿಪ್ಪಿರಿಕಾಯಿ, ಕುಂಬಳಕಾಯಿ ಆಯಿತು, ಉಳ್ಳಾಗಡ್ಡಿ ಆಯಿತು, ಬೆಳ್ಳುಳ್ಳಿ ಆಯಿತು, ಎಲ್ಲ ಸಮಗ್ರ ನೀರಾವರಿ ತರಕಾರಿ ಬೆಳಿತಾರೆ ಸರ್. ಎಲ್ಲ ರೀತಿಯಲ್ಲಿ ಸೌಲಭ್ಯಗಳು ಕೊಟ್ಟಿದ್ದರಿಂದಾಗಿ ನಮಗೆ ಆರ್ಥಿಕವಾಗಿ ಅನುಕೂಲ ಆಗಿದೆ ರೀ ಸರ್. ಇನ್ನೊಂದು ಏನಂದ್ರೆ ನಮ್ಗೆ ಎಲ್ಲ ರೀತಿಯಲ್ಲಿ ಅನುಕೂಲ ಆಗ್ಯದ. ಇಲ್ಲ ಸರ್ಕಾರಕ್ಕೂ ಧನ್ಯವಾದಗಳು, RSK ಆಫೀಸರ್ಗೂ ಧನ್ಯವಾದಗಳು ಹೇಳ್ತೀನಿ ಸರ್. ಕೃಷಿ ಇಲಾಖೆಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ಸರ್.